ನಮಸ್ಕಾರ ಫ್ರೆಂಡ್ಸ್, ಪ್ಯಾನಾಸೋನಿಕ್ 750 MX AE 475 ಮಾನ್ಸ್ಟರ್ ಈ ಮಿಕ್ಸರ್ ಗ್ರೈಂಡರಲ್ಲಿ ಏನೇನೆಲ್ಲ ಇದೆ ಅಂತ ತಿಳಿಸ್ಕೊಡ್ತೀನಿ. ಹೆಣ್ಮಕ್ಳಿಗೆ ಸ್ವಲ್ಪ ಉಪಯೋಗ ಆಗ್ಬೋದು. ಅವರು ಕೂಡ ಇದನ್ನು ತಗೊಳ್ಳೋದಕ್ಕೂ ಮುಂಚೆ ಇದರಲ್ಲಿ ಏನೇನಿದೆ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ತೊಗೋಬೋದು. ಬನ್ನಿ ಒಂದೊಂದಾಗಿ ನಿಮಗೆ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಎಷ್ಟು ಜಾರ್ಗಳಿದೆ, ಲಿಡ್ ಹೇಗಿದೆ, ಲಾಕಿಂಗ್ ಸಿಸ್ಟಮ್ ಹೇಗಿದೆ, ಹೇಗೆಲ್ಲ ವರ್ಕ್ ಮಾಡುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮೊದಲನೇದಾಗಿ ಇದರ ಫಂಕ್ಷನ್ಗಳು ಎಷ್ಟಿದೆ ಅಂತ ಚೆಕ್ ಮಾಡೋಣ. ಇದರಲ್ಲಿ 9 ಫಂಕ್ಷನ್ಸ್ ಇದೆ. ಜ್ಯೂಸಿಂಗ್ ಇದೆ, ಬ್ಲೆಂಡಿಂಗ್ ಇದೆ, ಕೋಕೋನಟ್ ಮಿಲ್ಕ್, ಎಗ್ ಬೀಟಿಂಗ್ ಇದೆ, ವೆಟ್ ಗ್ರೈಂಡಿಂಗ್ ಇದೆ, ಸ್ಪೈಸಸ್ ಗ್ರೈಂಡಿಂಗ್ ಇದೆ, ಕಾಫಿ ಗ್ರೈಂಡಿಂಗ್ ಇದೆ, ಟರ್ಮರಿಕ್ ಗ್ರೈಂಡಿಂಗ್ ಇದೆ, ಚಟ್ನಿ ಗ್ರೈಂಡಿಂಗ್ ಇದೆ. ಅನ್ಬಾಕ್ಸ್ ಮಾಡಿ ಒಳಗಡೆ ಏನೇನಿದೆ ನೋಡೋಣ. ಓಕೆ, 4 ಲಿಡ್ ಕೊಟ್ಟಿದ್ದಾರೆ, ಒಂದು ಸ್ಪ್ಯಾಚುಲರ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಪ್ಯಾಚುಲರ್ ಚೆಕ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ನೋಡಿ, ಒಳ್ಳೆ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ, ನೋಡೋದಕ್ಕೂ ಚೆನ್ನಾಗಿದೆ, ಫಿನಿಶಿಂಗು ಚೆನ್ನಾಗಿದೆ, ಗಟ್ಟಿ ಇದೆ, ವೆಯ್ಟು ಇದೆ. ನೆಕ್ಸ್ಟು ಒಂದು ಸ್ಟೈನ್ಲೆಸ್ ಸ್ಟೀಲ್. ಇದು ಎಗ್ ಬ್ಲೆಂಡಿಂಗ್ ಆದರೂ ಕೂಡ ಮಾಡ್ಕೋಬೋದು, ಅಥವಾ ಮೊಸರಿಂದ ಮಜ್ಜಿಗೆ ಕೂಡ ಮಾಡ್ಕೋಬೋದು. ಇದರಲ್ಲಿ ಒಳ್ಳೆ ಸ್ಟೀಲಿಂದ ಮಾಡಿದ್ದಾರೆ, ಚೆನ್ನಾಗಿದೆ. ಬನ್ನಿ ನೆಕ್ಸ್ಟು ಲಿಡ್ಗಳು ಹೇಗಿದೆ ಅಂತ ನೋಡೋಣ. ತುಂಬ ಯೂನಿಕ್ ಆಗಿದೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ಸೂಪರಾಗಿದೆ, ಸಖತ್ ವೆಯ್ಟ್ ಇದೆ. ಇದು ಕೂಡ ಸೇಮ್ ಮೆಟೀರಿಯಲಲ್ಲೇ ಯೂಸ್ ಮಾಡಿದ್ದಾರೆ. ಥಿಕ್ನೆಸ್ ತುಂಬ ಚೆನ್ನಾಗಿದೆ ನೋಡಿ. ಲಿಡ್ಡಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಇದೊಂದು ಲಿಡ್ಡು 2 ಥರ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಇದು ಮೊದಲನೇ ಲಾಕಿಂಗ್ ಸಿಸ್ಟಮು, ಇನ್ನೊಂದು ನಂತರ ತೋರಿಸ್ತೀನಿ. ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ ನೋಡಿ. ಹೋಲ್ಡ್ ಲಿಡ್ ಆ್ಯಂಡ್ ಸ್ವಿಚ್ ಆನ್. ಇದು ಚಟ್ನಿ ಮಾಡೋಕ್ಕೆ ಅಂತ ಕೊಟ್ಟಿರೋಂಥ ಲಿಡ್ಡು. ಚಟ್ನಿನಾದರೂ ಆಗಿರ್ಬೋದು ಅಥವಾ ಮಸಾಲೆನಾದರೂ ರುಬ್ಕೋಬೋದು. ನೀವು ಮಸಾಲೆ ಲಿಡ್ಗೆ ಅಂಟ್ಕೊಂಡಾಗ ಇದನ್ನು ರೊಟೇಟ್ ಮಾಡಿ ನೀವು ಅದನ್ನು ಕ್ಲೀನ್ ಮಾಡ್ಕೋಬೋದು. ಇದು ನೋಡಿ, ಪ್ಯಾನಾಸೋನಿಕ್ ಡಬಲ್ ಲಾಕಿಂಗ್ ಸಿಸ್ಟಮ್. ಏನಪ್ಪ ಇದು ಡಬಲ್ ಲಾಕಿಂಗ್ ಸಿಸ್ಟಮ್ ಅಂತ ಅಂದರೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ರೀತಿ ಡಬಲ್ ಲಾಕಿಂಗ್ ಅಂತ ಇದೆ ಅಂತ. ನೋಡಿ, ಇದು ಒಂದು ಲಾಕಿಂಗ್ ಸಿಸ್ಟಮು, ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಲಾಕಿಂಗ್ ಸಿಸ್ಟಮ್ ಒಂದಿರುತ್ತೆ. ಇದು ಡಬಲ್ ಲಾಕಿಂಗ್ ಸಿಸ್ಟಮ್. ಇದು ಪ್ರತಿಯೊಂದು ಜಾರ್ಗೂ ಒಳ್ಳೆ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಬ್ಲೇಡ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡಿದ್ದಾರೆ. ಜಾರ್ ಬಾಟಮ್ ಆಗಿರ್ಬೋದು, ಹ್ಯಾಂಡಲ್ ಆದರೂ ಆಗಿರ್ಬೋದು. ಜ್ಯೂಸ್ ಜಾರ್ನ ನೋಡೋಣ ಹೇಗಿದೆ ಅಂತ. ಸ್ಟ್ರೆಂತು ಚೆನ್ನಾಗಿದೆ, ವೆಯ್ಟು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಥಿಕ್ನೆಸ್ ತುಂಬ ಚೆನ್ನಾಗಿದೆ. ಒಂದು ಫಿಲ್ಟರ್ ಕೊಟ್ಟಿದ್ದಾನೆ ಒಳಗಡೆ. ಇದು ಪ್ಲಾಸ್ಟಿಕ್ ಆ್ಯಂಡ್ ಸ್ಟೀಲ್ನ ಯೂಸ್ ಮಾಡಿರೋಂಥ ಫಿಲ್ಟರ್ ಇದು. ಇದನ್ನು ನೋಡಿ, ಈ ರೀತಿ ಇನ್ಸರ್ಟ್ ಮಾಡಿಬಿಟ್ಟು ಜಸ್ಟ್ ಇಷ್ಟೇ ಇನ್ಸರ್ಟ್ ಮಾಡಿ ಇದರೊಳಗಡೆ ಹಣ್ಣುಗಳನ್ನ ಹಾಕಿ ಜಸ್ಟ್ ಗ್ರೈಂಡ್ ಮಾಡಿದ್ರೆ ಜ್ಯೂಸ್ ರೆಡಿ. ಇದನ್ನು ಮತ್ತೆ ಹೊರಗಡೆ ಸೋಸ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇರೋದಿಲ್ಲ, ಎಲ್ಲ ಇದರೊಳಗಡೆ ಇರುತ್ತೆ. ಬನ್ನಿ ಮೇಯ್ನ್ ಪಾರ್ಟ್, ಮಿಕ್ಸರ್ ಗ್ರೈಂಡರ್ನಲ್ಲಿ ಮೋಟಾರ್ ಹೆಂಗಿದೆ ಅಂತ ನೋಡೋಣ. ಒಳ್ಳೆ ಸ್ಟ್ರಾಂಗ್ ಬಟನ್ಗಳು ಕೊಟ್ಟಿದ್ದಾನೆ, ಸ್ಟ್ರಾಂಗ್ ಕೇಬಲ್ ಕೊಟ್ಟಿದ್ದಾನೆ. ನಿಮಗೆ ಒಳ್ಳೆ ಜಾರ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು 3 ಜಾರ್ ಬರುತ್ತೆ, ಇನ್ನೊಂದು 4 ಜಾರ್ ಬರುತ್ತೆ. 3 ಜಾರ್ನಲ್ಲಿ ನಿಮಗೆ ನಾರ್ಮಲಾಗಿ ಸ್ಟೈನ್ಲೆಸ್ ಸ್ಟೀಲ್ದೆಲ್ಲ ಕೊಡ್ತಾನೆ. 4 ಜಾರ್ನಲ್ಲಿ ಎಕ್ಸ್ಟ್ರಾ ಬಂದು ಜ್ಯೂಸ್ ಜಾರ್ನ ಕೊಡ್ತಾನೆ.
ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ.